ಚಿಟ್ಟೆ ಹಿಡಿದಷ್ಟೇ ಸುಲಭವಾಗಿ ವಿಷ ಸರ್ಪಗಳನ್ನು ಹಿಡಿಯುವ ಯುವಕನನ್ನು ನೋಡಿದ್ದೀರಾ? ಅವರೇ ನಮ್ಮ ಗಿರೀಶ್. ತಾಲೂಕಿನ ತೌಟ್ನಳ್ಳಿ ಗ್ರಾಮದ ಇವರು ದಶಕಗಳಿಂದಲೂ ಯಾವುದೇ ರೀತಿಯ ವಿಷ ಸರ್ಪಗಳನ್ನು ಕ್ಷಣದಲ್ಲಿ ಹಿಡಿಯುತ್ತಾರೆ. ರಕ್ಷಣೆ ಮಾಡಿದ ಹಾವುಗಳನ್ನು ಯಾವುದೇ ರೀತಿಯಲ್ಲಿ ತೊಂದರೆ ನೀಡದೆ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರುವ ಇವರದು ಎಲೆ ಮರೆಕಾಯಿಯಂತೆ ಹಾವುಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಇಲ್ಲಿಯವರೆಗೂ ಲೆಕ್ಕವಿಲ್ಲದಷ್ಟು ಹಾವುಗಳನ್ನು ಹಿಡಿದಿರುವ ಇವರು ಹಾವುಗಳು ಪರಿಸರ ಸ್ನೇಹಿ, ಹಾವುಗಳಿಗೆ ಹಿಂಸೆ ಮಾಡಬಾರದು ಎಂದು ಹೇಳುತ್ತಾರೆ. ಹಲವಾರು ಶಿಕ್ಷೆಯನ್ನು ಹೊಂದಿರುವ ಗಿರೀಶ್ ಚನ್ನಪಟ್ಟಣ ತಾಲೂಕಿಗೆ ಹೆಮ್ಮೆ ಎಂದರೆ ತಪ್ಪಾಗಲಾರದು. ಎಲ್ಲೇ ಹಾವು ಕಂಡು ಬಂದರೂ ಅದನ್ನು ಹಿಂಸಿಸದೆ ಇವರಿಗೆ ತಿಳಿಸಿ ಅಲ್ಲಿ ಪ್ರತ್ಯಕ್ಷವಾಗುವ ಇವರು ಹಾವನ್ನು ರಕ್ಷಣೆ ಮಾಡಿ ನಿಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸುತ್ತಾರೆ. ಹೈ ಫ್ರೆಂಡ್ಸ್, ನಿನ್ನೆ ಹಿಡಿದಂಥ ನಾಗರಾವು ಇದು ಕೆಂಪೇಗೌಡ ಬಡಾವಣೆ ಚರ್ಚ್ ರೋಡಲ್ಲಿ. ನಾವು ಹೇಳೋದ್ರಿಂದ ಏನಪ್ಪ ಅಂದರೆ ಇಷ್ಟೇ, ಹಾವೇ ಆಗಲಿ ಪ್ರಾಣಿ ಯಾವುದೇ ಪ್ರಾಣಿಗಳಾಗಲಿ ಸಾಯ್ಸಕ್ಕೆ ಹೋಗ್ಬೇಡಿ. ಯಾರು ನಿಮ್ಮ ಅಕ್ಕಪಕ್ಕ ರೆಸ್ಕ್ಯೂ ಮಾಡೋರು ಯಾರೋ ಇದ್ದೇ ಇರ್ತಾರೆ, ಒಬ್ಬರಲ್ಲ ಒಬ್ಬರು. ಇದು ನಾವು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಹಿಡಿದಿರೋದು. ಬೇರೆ ಆರ್ಡವರು ಎಲ್ಲೇ ಹೊರಗಡೆ ಎಲ್ಲೇ ಆಗಲಿ ಸಾಯ್ಸಕ್ಕೆ ಹೋಗ್ಬೇಡಿ. ಪ್ರಾಣಿ ರಕ್ಷಣೆಗೆ ಯಾರಿಗಾರು ಫೋನ್ ಮಾಡಿ ಕರೆ ಮಾಡಿ. ಹಾಗೂ ಇವತ್ತು ನಾವು ಬಂದಿರುವ ಕಾರಣ ಏನಂದರೆ ಫಾರೆಸ್ಟ್ಗೆ ಬಿಡಬೇಕಂತ ಬಂದಿದ್ದೀವಿ. ರಿಲೀಸ್ ಮಾಡ್ತಾಯಿದ್ದೀವಿ ಇವತ್ತು ನಾಗರಾವು. ಸುಮಾರು ಒಂದು 6 ವರ್ಷದ ಹಿಂದೆ ಆಗಿದ್ದು. ನೆನ್ನೆ ನೈಟ್ ಹಿಡಿದಿದ್ದು ಬಿಡೋಕ್ಕಾಗಿಲ್ಲ, ಇವತ್ತು ಬಿಡ್ತಾಯಿದ್ದೀವಿ. ರಿಲೀಸ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಹಾಗೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಸ್ನೇಕ್ ಶವರ್ ಗಿರೀಶ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಐಡಿಗಳಿದೆ. ನಿಮ್ಗೇನಾದ್ರು ಜಸ್ಟ್ ಚನ್ನಪಟ್ಟಣ ಸುತ್ತಮುತ್ತ ರಾಮನಗರ ಜಿಲ್ಲೆ ಎಲ್ಲೇ ಆಗಲಿ ನಿಮ್ಗೇನಾದ್ರು ಹಾವು ಆಗಲಿ ಯಾವುದೇ ಪ್ರಾಬ್ಲಮ್ ಆಗಲಿ ಕಾಲ್ ಕಂಡು ಬಂದರೆ ನನ್ನ ನಂಬರ್ ಫೇಸ್ಬುಕ್ಕಲ್ಲೇ ಆಗಲಿ ಯೂಟ್ಯೂಬಲ್ಲೇ ಆಗಲಿ ನಂಬರ್ ಇರುತ್ತೆ. ಸ್ನೇಕ್ ಶವರ್ ಅಂತ ಹೊಡೆದ್ರೆ ಆಟೋಮೆಟಿಕ್ ಫಸ್ಟ್ನೇ ಅದರಲ್ಲೇ ಬರುತ್ತೆ. ಚಾನಲ್ ಓಪನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ.